ಖಂಡಿತ ಸಿಗ್ತಾಳೆ. ಆದ್ರೆ ನಿಮ್ ಮಗ ಒಪ್ಬೇಕಲ್ಲ. ನೀನ್ ತೋರ್ಸಮ್ಮ, ಒಪ್ಸೋ ಜವಾಬ್ದಾರಿ ನಂದು. ಆದಷ್ಟು ಬೇಗ ತೋರಿಸ್ತೀನಿ. ಆಯ್ತಮ್ಮ ಆಯ್ತಮ್ಮ. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದರಿಷ್ಟಕ್ಕೆ ಬಿಡು, ಸೋಲು ಗೆಲುವು ಅದೃಷ್ಟಕ್ಕೆ ಬಿಡು, ಏನೇ ಬಂದರು ತನ್ನಿಷ್ಟಕ್ಕೆ ಬಿಡು. ಬಿಡು 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 ಇರಲಿ ಬಿಡು, ಪ್ರೀತಿ ಮಾಡತಾರ ಬರಲಿ ಬಿಡು. ಬಿಡು 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 ಇರಲಿ ಬಿಡು, ಪ್ರೀತಿ ಹೊಸ ಸ್ವರ ಬರಲಿ ಬಿಡು. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದರಿಷ್ಟಕ್ಕೆ ಬಿಡು, ಸೋಲು ಗೆಲುವು ಅದೃಷ್ಟಕ್ಕೆ ಬಿಡು, ಏನೇ ಬಂದರು ತನ್ನಿಷ್ಟಕ್ಕೆ ಬಿಡು. ಪ್ರಪಂಚವೇ ಪ್ರದಕ್ಷಿಣೆ ಪ್ರೀತಿಸುತ್ತ ಪ್ರತಿದಿನ ಮಹಾದಿನ, ಯಾಕೆ ಗೊತ್ತಾ ಪ್ರೀತಿ ಅಂತ. ಈ ಋಣವೇ ನಂಗೆ ನೀನು ಸಿಕ್ಕಿದ್ದು ಬಿಡು, ಆ ಕ್ಷಣವೇ ಅಂತರಂಗ ನಕ್ಕಿದ್ದು ಬಿಡು, ನಾನದಕ್ಕೆ ಗಂಗೆ ಹಂಗೆ ಉಕ್ಕಿದ್ದು ಬಿಡು, ಈ ಒಲವೇ ಸಾಕು ನಂಗೆ ಮಿಕ್ಕಿದ್ದು ಬಿಡು, ಪ್ರೀತಿಸಿ ಬದುಕಲಿ ಖುಷಿಯ ಪಡು. ಬಿಡು 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 ಇರಲಿ ಬಿಡು, ಪ್ರೀತಿ ಮಾಡತಾರ ಬರಲಿ ಬಿಡು. ಬಿಡು 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 ಇರಲಿ ಬಿಡು, ಪ್ರೀತಿ ಹೊಸ ಸ್ವರ ಬರಲಿ ಬಿಡು. ನಿಧಾನಿಸಿ ವಿಚಾರಿಸಿ ಹಬ್ಬದಿಲ್ಲ ಪ್ರೀತಿ ಬಳ್ಳಿ, ಏನಾದರೂ ಹೇಗಾದರೂ ಮಾಸೋದಿಲ್ಲ ಪ್ರೀತಿ ಬೆಳ್ಳಿ. ಆಸೆಗಳ ಕಣ್ಣಲ್ಲಿಟ್ಟು ಕಟ್ಟಿಟ್ಟು ಬಿಡು, ಭಾವಗಳ ಗುಟ್ಟನ್ನೆಲ್ಲ ಬಿಚ್ಚಿಟ್ಟು ಬಿಡು, ಪ್ರೇಮಿಗಳು ಮುಟ್ಟಿದ್ದೆಲ್ಲ ಚಿನ್ನನೆ ಬಿಡು, ಯೋಚಿಸದೆ ಪ್ರೀತಿಯಲ್ಲಿ ಕಾಲಿಟ್ಟು ಬಿಡು, ಪ್ರೇಮಕ್ಕೆ ಹೊಸ ಹೊಸ ಹೆಸರು ಕೊಡು. ಬಿಡು 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 ಇರಲಿ ಬಿಡು, ಪ್ರೀತಿ ಮಾಡತಾರ ಬರಲಿ ಬಿಡು. ಬಿಡು 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 ಇರಲಿ ಬಿಡು, ಪ್ರೀತಿ ಹೊಸ ಸ್ವರ ಬರಲಿ ಬಿಡು. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದರಿಷ್ಟಕ್ಕೆ ಬಿಡು, ಸೋಲು ಗೆಲುವು ಅದೃಷ್ಟಕ್ಕೆ ಬಿಡು, ಏನೇ ಬಂದರು ತನ್ನಿಷ್ಟಕ್ಕೆ ಬಿಡು. ಅಮ್ಮ, ನಾನು ರಾಜ ಮೊದಲನೇ ಸಲ ಮೀಟ್ ಮಾಡಿದ್ದು ನಿಮ್ ಸನ್ನಿಧಿಯಲ್ಲಿ. ರಾಜ ನಿನ್ ಫೋಟೋನ ನಮ್ಮ ಮನೆಗೆ ತಲುಪಿಸಿದ್ದು, ಆಮೇಲೆ ಆಕ್ಸಿಡೆಂಟು, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಿಬ್ಬರಿಗೂ ಯಾವುದೋ ಜನ್ಮದ ಋಣಾನುಬಂಧ ಇರೋ ಹಾಗಿದೆ. ರಾಜನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಮ್ಮ.
ನನ್ನ ಪ್ರೀತಿನ ಇವತ್ತು ರಾಜನ ಹತ್ರ ಹೇಳಕ್ ಹೋಗ್ತಾ ಇದ್ದೀನಿ. ಅವ್ನು ನಿರಾಕರಿಸ್ದೆ ನನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡು ತಾಯಿ. ರಾಜಾ ಬಾರ ಟಿಫನ್ ಮಾಡು. ಹೋಗಪ್ಪ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಬಂದು ಬಿಸಿ ಮಾಡ್ಕೊಂಡು ಕೇಳ್ಬಾರ್ದಪ್ಪ ನೀನು. ಹೋಗಪ್ಪ ಈಗ. ಆಯಾ ನೀನ ನೀನಾ? ಇನ್ನಾರು ಬರ್ಬೇಕಾಗಿತ್ತು. ಓಹೋ, ಇತ್ತೀಚೆಗೆ ಇವನ್ಗೆ ಒಂದೇ ಧ್ಯಾನ ಆಗೋಯ್ತು. ಓಹೋ, ನಮ್ಮಿಬ್ಬರದು ಮುಗೀತು. ಅಣ್ಣನ್ಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಅಣ್ಣನ್ಗೆ ಮುಹೂರ್ತನಾ? ಏಯ್, ಅಲ್ಲಿ ನೋಡೋ ಸರಿಯಾಗಿ. ಅವಳು ಆಟೋ ರಾಜನ ಹುಡುಗಿ ಅಲ್ವಾ? ಸಂಬಂಧಗಳಿಲ್ದಿರೋ ವಿಷಯಕ್ಕೆ ನಮಗ್ ನಾಯಿ ಹೊಡ್ದಂಗ್ ಹೊಡ್ದ. ಇದು ಸಂಬಂಧ ಇರೋ ಅವ್ನ ಹುಡುಗಿ ವಿಷಯ. ಒಳ್ಳೆ ಅವಕಾಶ. ಆಟೋ ರಾಜ ಮತ್ತೆ ಆಟೋನೇ ಮುಟ್ಟಬಾರ್ದು. ಹಂಗ ಮಾಡ್ತೀನಿ. ಏಯ್ ಬಂದ್ರ ಗಾಡಿ ತಗೋಣ. ಮನೆ ಒಳಗೆ ಓಡೋದ್ರೆ ಬಿಟ್ಬಿಡ್ತೀನ? ಏಯ್ ನಿಂತ್ಕೊಳೆ. ನಾಳೆನೋ ನಾಡಿದ್ದೋ ಮದ್ವೆ ಆಗೋನು. ಮದ್ವೆ ಆಗೋನ್ ಮೇಲೆ ಒಂಚೂರು ಫೀಲಿಂಗ್ಸ್ ಇಲ್ವಾ? ತಪ್ಪು ನಿಂದಲ್ಲ. ನಿನಗ್ ಸಿಕ್ಕಾಪಡೆ ಸದ್ರ ಕೊಟ್ಟಿದಾರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರದ್ದು. ಬಡ್ಕೊಂಡೆ. ಜಾಸ್ತಿ ಓದಿಸ್ಬೇಡಿ, ಮಾತ್ ಕೇಳಲ್ಲ ಅಂತ. ಪ್ರತಾಪ್, ಯಾವಾಗ ಬಂದೆ ಚೈನಾ ಇಂದ? ನಿನ್ನೆ ರಾತ್ರಿ ಬಂದೆ ಅತ್ತೆ. ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀನಿ ಅತ್ತೆ. ಇವಳು ಎಜುಕೇಶನ್ ಮುಗಿಯೋವರೆಗೂ ಡಿಸ್ಟರ್ಬ್ ಮಾಡಲ್ಲ ಅಂತಿದ್ದೆ, ಹಾಗೆ ನಡ್ಕೊಂಡೆ. ಇವಳು ಓದು ಮುಗ್ದಿದೆ, ಬಂದಿದ್ದೀನಿ. ಮದುವೆ ಯಾವಾಗ ಇಟ್ಕೊಳ್ಳೋಣ? ತುದಿಗಾಲ್ ಮೇಲೆ ನಿಂತಿದ್ಯಲ್ಲೋ ನೋಡು. ನನ್ ಮಗಳು ಎಲ್ಲೂ ಓಡೋಗಲ್ಲ. ಓಡ್ ಹೋಗ್ತಾಳೆ ಅನ್ನೋ ಭಯ ನನಗಿಲ್ಲ. ಯಾಕಂದ್ರೆ ನನಗೆ ಅಟ್ಟಿಸ್ಕೊಂಡು ಹೋಗಕ್ಕೆ ಚೆನ್ನಾಗ್ ಗೊತ್ತಿದೆ. ನನ್ನ ಕೈಲಿ ಕಾಯಕ್ಕಾಗಲ್ಲ. ನೀವೆಲ್ಲ ಸೇರಿ ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀರಾ ಇಲ್ಲ ನಾನೇ ಫಿಕ್ಸ್ ಮಾಡ್ಲಾ? ಮದ್ವೆ ಅಂದ್ರೆ ಸುಮ್ನೆನಾ ಪ್ರತಾಪ್? ಒಳ್ಳೆ ದಿನ ಗಳಿಗೆ ಮುಹೂರ್ತ ನೋಡ್ಬೇಕಲ್ವಾ? ಈಗ ನವರಾತ್ರಿಗೆ ಊರಿಗೆ ಬರ್ತಿರಲ್ಲ, ಅಲ್ಲೇ ಎಲ್ಲ ನೋಡಿ ಫಿಕ್ಸ್ ಮಾಡ್ಬಿಡಿ. ಏನ್ ಹೇಳ್ತಿದ್ಯೋ? ನವರಾತ್ರಿನ ನಮ್ಮೂರಲ್ಲಿ ನಿಲ್ಸಿ 26 ವರ್ಷ ಆಯ್ತು. ಅಣ್ಣ ಹೋದ್ಮೇಲೆ ಜನ ಹಬ್ಬ ಮಾಡೋದೇ ಮರ್ತ್ಬಿಟ್ಟಿದ್ದಾರೆ. ಗುರುಗಳಿಗೆ ಪ್ರೇರಣೆ ಆಯ್ತಂತೆ. ಈ ಸಾರಿ ಅದ್ಧೂರಿಯಾಗಿ ಮಾಡ್ತಿದ್ದಾರೆ. ಅಪ್ಪ ಫೋನ್ ಮಾಡಿ ಬಾ ಅಂದ್ರು. ಇದೇ ಟೈಮಲ್ಲಿ ರುಕ್ಮಿಣಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾವೆಲ್ಲ ಒಟ್ಟಿಗೆ ಊರಿಗೆ ಹೋಗ್ತಾ ಇದ್ದೀವಿ. ಆಯ್ತು ಪ್ರತಾಪ್, ನೀನ್ ಹೇಗೆ ಹೇಳ್ತೀಯೋ ಹಾಗೆ. ಕವಿತಾ, ರುಕ್ಮಿಣಿಗೆ ಮದುವೆ ಫಿಕ್ಸ್ ಆಗಿದೆ. ಇನ್ಮೇಲೆ ಅವಳು ಇಲ್ಲಿ ಬರಲ್ಲ. ಮದುವೆನಾ? ನಿನ್ಗೆ ಯಾರು ಹೇಳಿದ್ದು? ಹೌದು ರಾಜ. ಕವ್ಯ, ದಿಢೀರಂತ ಮದುವೆ ಫಿಕ್ಸ್ ಆಗಿದೆ, ನಮ್ಗೊಂದು ಮಾತು ಹೇಳಲಿಲ್ಲ. ಮದ್ವೆ ದಿಢೀರಂತ ಫಿಕ್ಸ್ ಆಗಿಲ್ಲ, ಕಮಿಟ್ ಯಾವಾಗ್ಲೂ ಆಗೋಗಿತ್ತು. ಹಾಗಾದ್ರೆ ನನ್ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ಬಿಡು. ಯಾಕೆ ರಾಜ, ಅವಳಿಗೆ ಮದುವೆ ಅಂದ ತಕ್ಷಣನೇ ಡಲ್ ಆಗೋದೆ? ಆ ಥರ ಏನಿಲ್ಲ ಮಗ. ಇಷ್ಟು ದಿನ ಜೊತೆಲಿದ್ದು ಸಡನ್ ಆಗಿ ತರ ನ್ಯೂಸ್ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಶಾಕ್ ಆಯ್ತು ಅಷ್ಟೇ. ಅಷ್ಟೇನಾ? ಹೂನಪ್ಪ ಅಷ್ಟೇ. ಈಗ ನನ್ನ ತಲೆ ತಿನ್ಬೇಡ ಕಣಯ್ಯ, ಸುಮ್ಮನೆ ಹೋಗು. ಲೇ ರಾಜ,
ನೀನ್ ರುಕ್ಮಿಣಿನ ಇಷ್ಟಪಡ್ತಿಲ್ಲೇನಾ? ಏನ್ ಮಾತಾಡ್ತಿದ್ಯಾ ಪೋಲಿ? ಲೈ, ಇಷ್ಟು ವರ್ಷ ನಾನು ನಿನ್ ಜೊತೆಗಿದ್ದೀನಿ, ನಿನ್ ಮನ್ಸು ನಂಗೆ ಅರ್ಥ ಆಗಲ್ಲೇನಾ? ಈಗ ಅದ್ರ ಬಗ್ಗೆ ಮಾತಾಡೋದು ವೇಸ್ಟ್. ಒಂದ್ ಹುಡುಗಿ ಮದ್ವೆ ಕಮಿಟ್ ಆಗಿದ್ದಾಳೆ ಅಂತಂದ್ರೆ ಇಷ್ಟಪಡ್ತಾನೆ ಆಗಿರ್ತಾಳೆ. ಅವಳು ಮದ್ವೆ ಆಗ್ತಿದ್ದಾಳೆ ನಿಜ, ಆದ್ರೆ ಇಷ್ಟಪಟ್ಟಲ್ಲ. ಈ ನಿರ್ಧಾರ ಅವ್ರ ಮಾವನ್ ಮಗಂದು. ಅವ್ನ್ ಮಾತ್ಗೆ ಅವ್ರ ಫ್ಯಾಮಿಲಿಲಿ ಯಾರು ಎದುರು ಮಾತಾಡಕ್ಕಾಗಲ್ಲ. ಅವಳ ಜೀವನದಲ್ಲಿ ಸಂತೋಷವಾಗಿದ್ದ ದಿನಗಳು ಅಂದ್ರೆ ಅದು ನಿಮ್ ಜೊತೆ ಕಳ್ದಿರೋದು. ಅದು ಅವ್ರ ಮಾವ ಊರಲ್ಲಿ ಇಲ್ದಿರೋದ್ರಿಂದ ಅವಳು ನಿಮ್ನ ತುಂಬಾ ಪ್ರೀತಿಸ್ತಾಳೆ ರಾಜ. ರಾಜ, ನೀನು ಅವಳು ಇಲ್ಲಿಗೆ ಬಂದ್ಮೇಲೆ ಪ್ರೀತಿಸೋಕ್ ಶುರು ಮಾಡಿದೆ, ಆದ್ರೆ ಅವಳು ನಿನ್ನ ಪ್ರೀತಿಸಿದಕ್ಕೇನೆ ಇಲ್ಲಿಗೆ ಬಂದಿದ್ದು. ಈ ಪ್ರೀತಿನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಬರ್ತಿರುವಾಗ ಅವ್ರ ಮಾವ ವಾಪಸ್ ಬಂದ್ಬಿಟ್ಟ. ಈ ಮದ್ವೆನ ಫಿಕ್ಸ್ ಮಾಡೋದಕ್ಕೆ ಅವಳ ಊರಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ರಾಜ, ಅವಳನ್ನ ದಕ್ಕಿಸ್ಕೊಳ್ಳೋದೇ ಆದ್ರೆ ದಯವಿಟ್ಟು ಈಗ್ಲೇ ಹೊರಡಿ. ಆದ್ರೆ ಅವಳು ಒಂದ್ಸಲ ಊರಿಗೆ ಕಾಲಿಟ್ಬಿಟ್ರೆ ಮತ್ತೆ ಬರೋದ್ ಕಷ್ಟ. ಆಮೇಲೆ ಕೈ ಬಿಟ್ಟ ಹಾಗೆ. ಇಲ್ಲಿ ನೋಡಿ, ನಮ್ಮದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನನ್ ಮಗ. ಅಂತದ್ರಲ್ಲಿ ಪ್ರೀತಿ ಮಾಡ್ದವಳನ್ನ ಕೈ ಬಿಟ್ಬಿಡ್ತಾನ? ರಾಜಾ, ಜೀವನದಲ್ಲಿ ಯಾವುದೇ ವಿಚಾರನ ಏರ್ಲೇ ಬಿಡು ಅಂದ್ಬಿಟ್ಬಿಡು, ಪ್ರೀತಿನ ಬಿಡ್ಬೇಡ. ನಾನು ಆಸೆ ಪಟ್ಟಂಗೆ ಸಾಕ್ಷಾತ್ ಲಕ್ಷ್ಮೀ ದೇವಿ ನಿನ್ ಜೀವನದಲ್ಲಿ ಕಾಲಿಕ್ತಾಳೆ. ಆ ತಾಯಿ ನಮ್ಮನೆ ಕಾಲಿಕ್ಕಿದ ದಿವಸನೇ ಡಿಸೈಡ್ ಮಾಡ್ಬಿಟ್ಟೆ ನಮ್ಮ ಮನೆ ಸೊಸೆ ಇವಳೆ ಅಂತ. ಹೋಗಪ್ಪ, ನನ್ ಸೊಸೆ ಕರ್ಕೊಂಬರ್ಗ, ನನ್ನ ಮೇಲೆ ನಿಂಗೆ ಕರ್ಕೊಂಬರ್ಬೇಕು. ಹೋಗಪ್ಪ.